ನಾನು ಮಾಡಿದ ತಪ್ಪನ್ನು ಯಾರೂ ಮಾಡಬೇಡಿ. ನನ್ನ ಹೆಸರು ನಂದಿನಿ. ಇಂದು ನನ್ನ ಕಾಲೇಜಿನ ಮೊದಲ ದಿನ. ಹೊಸ ನಗರ, ಹೊಸ ಜೀವನ. ಆದರೆ ಮನಸ್ಸಿನಲ್ಲಿ ಮಾತ್ರ ತುಂಬ ಖಾಲಿತನ. ಅಮ್ಮ ಅಪ್ಪನನ್ನು ಬಿಟ್ಟು ದೂರ ಬಂದಿದ್ದೆ. ನನ್ನ ವಾಸಕ್ಕೆ ಅಪ್ಪ ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡಿಕೊಟ್ರು. ಎಲ್ಲ ಕೆಲಸಗಳನ್ನು ಮುಗಿಸಿ ಅಪ್ಪ ಹಿಂತಿರುಗುವಾಗ ನಾನು ಅವರನ್ನು ಬಿಗಿಯಾಗಿ ಅಪ್ಕೊಂಡು ಅತ್ತೆ. ಅಪ್ಪನ ಮೇಲೆ ನನಗೆ ತುಂಬ ಪ್ರೀತಿ. ಅಮ್ಮ ಮತ್ತು ನನ್ನ ತಮ್ಮ ಮನೆಯಲ್ಲೇ ಉಳಿದ್ರು. ತಮ್ಮನ ಜೊತೆ ದಿನವಿಡೀ ಆಟ ಆಡ್ತಾ ಇದ್ದೆ. ಹೀಗೆ ದಿನಗಳು ಮುಗಿತಾ ಇತ್ತು. ಆದರೆ ಇಲ್ಲಿ ಒಬ್ಬಳೇ ಬದುಕಬೇಕು. ಕಾಲೇಜಿಗೆ ಮೊದಲ ದಿನ ಕಾಲಿಟ್ಟಾಗಲೇ ಕೆಲವು ಸೀನಿಯರ್ಸ್ ಹುಡುಗರು ನನ್ನನ್ನು ನೋಡಿ ಕಿರಿಕಿರಿ ಮಾಡಿದರು. ಹೇಗಿದೆಯಾ ಅಕ್ಕ ಅಂತ ವ್ಯಂಗ್ಯ ಮಾಡಿದ್ರು. ನನಗೆ ತುಂಬ ಕೋಪ ಆಯಿತು. ನಾನು ಕಣ್ಣನ್ನು ಆಯಿಸಿ ನೋಡಿದಾಗ ಅವರು ಇನ್ನೂ ಜೋರಾಗಿ ನಗಾಡ್ತಾ ಇದ್ರು. ಇಂತಹ ಡ್ರೆಸ್ಸೇನ ನೀನು ಹಾಕೊಂಡು ಬಂದರೆ ನನ್ನ ಅಕ್ಕ ಅಂತಲೇ ಕರಿತೀವಿ ಆದರು. ನಾನು ಅಲ್ಲಿಂದ ಹೋಗಲು ಹೊರಟಾಗ ಒಬ್ಬ ಸೀನಿಯರ್ ನನ್ನ ಕೈ ಹಿಡಿದು ನನ್ನ ದುಪ್ಪಟ್ಟೆಯನ್ನೇ ಎಳೆದು ಕೆಳಗೆ ಬೀಳುವಂತೆ ಮಾಡಿದ್ದ. ಮತ್ತೆ ಇಂತಹ ಆಂಟಿ ತರಹದ ಡ್ರೆಸ್ ಹಾಕೊಂಡು ಬಂದರೆ ಇದೇ ಆಗತ್ತೆ ಅಂತ ಹೇಳಿ ನನ್ನನ್ನು ಬಹಳ ಅವಮಾನಿಸಿದರು. ಸುತ್ತಲೂ ಎಲ್ಲರೂ ನಗಾಡ್ತಿದ್ರು. ಆ ಕ್ಷಣದಲ್ಲಿ ನನಗೆ ತುಂಬ ಅವಮಾನವಾಗಿತ್ತು. ಭಯ, ಸುತ್ತಲೂ ಭಯ. ನಾನು ಇಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿ ಇದ್ದೆ ಎಂಬ ಭಾವನೆ. ಅಷ್ಟರಲ್ಲಿ ಒಬ್ಬ ಹುಡುಗ, ಇಂದು ನಿನ್ನ ಮೊದಲ ದಿನ, ಸೀನಿಯರ್ಗಳಿಗೆ ಡ್ಯಾನ್ಸ್ ಮಾಡಿ ತೋರಿಸು ಅಂತ ಬೇರೆ ಹೇಳಿದ್ರು. ನಾನು ಭಯದಿಂದ ಅವರತ್ತ ನೋಡ್ತಿದ್ದೆ. ಆಗಲೇ ಕೆಲವು ಫಸ್ಟ್ ಇಯರ್ ಹುಡುಗಿಯರು ಕೂಡ ಅಲ್ಲಿ ಬಂದು ನಿಂತರು. ಸೀನಿಯರ್ಗಳು ಎಲ್ಲರನ್ನ ಹಿಡಿದು ಡ್ಯಾನ್ಸ್ ಮಾಡಿಸತೊಡಗಿದ್ರು. ಕಾಲೇಜಿನ ಮೊದಲ ದಿನವೇ ನಮಗೆ ಇಂತಹ ಕಿರಿಕಿರಿ ಉಂಟು ಮಾಡಿದ್ದು ತುಂಬ ಕಷ್ಟ ಅನ್ನಿಸ್ತು. ಅಷ್ಟರಲ್ಲಿ ನನ್ನ ಕಣ್ಣಿಗೆ ಒಬ್ಬರ ಮೇಲೆ ಬೀಳ್ತು. ನಮ್ಮ ಇಂಗ್ಲೀಷ್ ಪ್ರೊಫೆಸರ್ ಅಲ್ಲಿ ಬರ್ತಾ ಇದ್ದಾರೆ. ಅವರ ಹತ್ತಿರ ಬರುತ್ತಿದ್ದಂತೆ ಎಲ್ಲ ಹುಡುಗರು ಕೂಡ ಗುಡ್ ಮಾರ್ನಿಂಗ್ ಸರ್ ಅಂತ ಸರಿಯಾಗಿ ನಿಂತ್ಕೊಂಡ್ಬಿಟ್ರು. ಅವರು ಕೋಪದಿಂದ ಕ್ಯಾಂಪಸ್ ಒಳಗೆ ಜೂನಿಯರ್ಗಳನ್ನು ಕಾಡಿಸಿದರೆ ಪನಿಷ್ಮೆಂಟ್ ಇದೆ ಗೊತ್ತಿಲ್ವಾ ಎಂದು ಗದ್ದರಿಸಿದರು. ಮತ್ತೆ ಫಸ್ಟ್ ಇಯರ್ ಹುಡುಗಿಯರ ಮುಂದೆ ಕಾಣಿಸಿಕೊಳ್ಬೇಡಿ ಅಂತಲೂ ಕೂಡ ಹೇಳ್ತಾರೆ. ನಂತರ ಅವರು ನನ್ನ ಕಡೆ ನೋಡಿದ್ರು. ಒಂದು ಕ್ಷಣ ನನ್ನ ಹೃದಯವೇ ನಿಂತು ಹೋದಂಗಾಗೋಯ್ತು. ಅವರ ಗಟ್ಟಿ ವ್ಯಕ್ತಿತ್ವ, ಆ ಸ್ಟ್ರಾಂಗ್ ಪರ್ಸ್ನಾಲಿಟಿ, ಅವ್ರ ಕಣ್ಣು, ಅವ್ರ ಮೂಗು, ಅವ್ರ ಆ್ಯಟಿಟ್ಯೂಡ್ ನನಗೆ ತುಂಬ ಅರ್ಥವಾಗದ ಒಂದು ವಿಚಿತ್ರ ಭಾವನೆ ಮನಸ್ಸಿನಲ್ಲಿ ಆ ಕ್ಷಣನೇ ಮೂಡಿಬಿಡ್ತು. ಅವರು ಕೆಳಗೆ ಬಿದ್ದ ನನ್ನ ದುಪ್ಪಟ್ಟೆಯನ್ನು ಎತ್ತಿ ನನ್ನ ಕೈ ಕೊಟ್ಟರು. ನನಗೆ ಅದು ಸಿನಿಮಾದ ಒಂದು ದೃಶ್ಯದಂತ ಅನ್ನಿಸ್ತು. ನಿನ್ನ ಹೆಸರೇನು ಅಂತ ಅವರು ನಗುತ್ತಾ ಕೇಳಿದರು. ಸರ್, ನನ್ನ ಹೆಸರು ನಂದಿನಿ ಅಂತ ನಾನು ನಿಧಾನವಾಗೇ ಹೇಳಿದೆ. ಅವರು ನಗುತ್ತಾ, ಇಲ್ಲಿ ಸ್ವಲ್ಪ ಮಾಡರ್ನ್ ಡ್ರೆಸ್ ಹಾಕೊಂಡು ಬರೋದು ಬಹಳ ಉತ್ತಮ ಅನಿಸುತ್ತೆ. ಇಲ್ಲವಾದರೆ ಈ ಹುಡುಗರು ಹೀಗೆ ಮತ್ತೆ ಮತ್ತೆ ಕಿರಿಕಿರಿ ಮಾಡ್ತಾನೆ ಇರ್ತಾರೆ ಅಂತ ಹೇಳಿದ್ರು. ನಂತರ ಅವರು ಅಲ್ಲಿಂದ ಹೋಗತೊಡಗಿದ್ರು. ಅವರ ಹಾದಿಯಲ್ಲಿ ಒಂದು ಪರಿಮಳ. ಅಬ್ಬಾ, ಪರ್ಫ್ಯೂಮ್ ಈಸ್ ವೆರಿ ಗುಡ್, ಸ್ಮೆಲ್ ವಾಸ್ ಆಸಮ್ ಗಾಳಿಯಲ್ಲಿ ಹರಡಿದಂತೆ ನನಗನ್ನಿಸ್ತು. ನನ್ನ ಕಣ್ಣು ಮುಚ್ಚಿ ಆ ಕ್ಷಣವನ್ನು ಅನುಭವಿಸ್ತಾ ನಿಂತಿದ್ದೆ. ಏನು ಮಾಡ್ತಿದೀಯಾ, ಬಾ ಕ್ಲಾಸ್ಗೆ ಹೋಗೋಣ ಅಂತ ಹುಡುಗಿಯರು ನನ್ನನ್ನು ಕರೆದಿದ್ರು. ನಾವು ಕ್ಲಾಸ್ಗೆ ಹೋದಾಗ ಮೊದಲ ಪೀರಿಯಡ್ ಇಂಗ್ಲೀಷೇ ಆಗಿತ್ತು. ಆಗಲೇ ಗೊತ್ತಾಯಿತು ಆ ಪ್ರೊಫೆಸರ್ ನಮ್ಮ ಇಂಗ್ಲೀಷ್ ಸರ್ರು ಅಂತ. ಅವರ ಹೆಸರು ಅರ್ಜುನ್ ಅಂತ. ಅವರು ತುಂಬ ಹ್ಯಾಂಡ್ಸಮ್, ಕ್ಯೂಟ್, ಎಲ್ಲ ಹುಡುಗರನ್ನ ಕಟ್ನಿಟ್ಟಾಗಿ ನಿಯಂತ್ರಣದಲ್ಲಿ ಇಡುವಂತಹ ಒಬ್ಬ ಮನುಷ್ಯ. ಅವರು ಪಾಠ ಹೇಳುವಾಗ ನಾನು ಸಂಪೂರ್ಣವಾಗಿ ಅವರ ಮಾತುಗಳಲ್ಲಿ ಕಳೆದು ಹೋಗ್ತಾ ಇದ್ದೆ. ಅವರ ರೊಮ್ಯಾಂಟಿಕ್ ಇಂಗ್ಲೀಷ್ ಕಥೆಗಳನ್ನು ಹೇಳುವಾಗ ಅಷ್ಟು ಭಾವಪೂರ್ಣವಾಗಿ ಹೇಳ್ತಾಯಿದ್ರು. ನಾನು ನಿಧಾನವಾಗಿ ಅವರತ್ತ ಆಕರ್ಷಿತನಾಗತೊಡಗಿದ್ದೆ. ಹಾಸ್ಟೆಲ್ಗೆ ಹಿಂತಿರುಗಿದಾಗ ತುಂಬ ಒಂಟಿತನ ಅನುಭವ ಆಗ್ತಾಯಿತ್ತು. ಅವ್ರ ಜೊತೆಯಲ್ಲೇ ಇರಬೇಕು, ಅವರನ್ನು ನೋಡಬೇಕು, ಮಾತಾಡಿಸ್ಬೇಕು ಅನ್ನೋ ಫೀಲಿಂಗು. ಎಲ್ಲ ಹುಡುಗಿಯರು ತಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾಯಿದ್ರು. ಆದರೆ ನನಗೆ ಅಪ್ಪನ ನೆನಪು ತುಂಬ ಕಾಡ್ತಾಯಿತ್ತು. ಬಹುಶಃ ಅದಕ್ಕಾಗಿಯೇ ಅರ್ಜುನ್ ಸರ್ ನನಗೆ ಇನ್ನಷ್ಟು ಇಷ್ಟವಾಗಿ ಬಿಟ್ರೇನೋ. ನಿಧಾನವಾಗಿ ಅವರು ನನ್ನ ಹೃದಯದಲ್ಲಿ ಒಂದು ಜಾಗ ಪಡೆದುಕೊಂಡ್ರು. ಅವರು ಕ್ಯಾಂಪಸ್ ಒಳಗೆ ಇರುವ ಮನೆಯಲ್ಲೇ ವಾಸಿಸ್ತಾಯಿದ್ರು. ಅವರ ಜೊತೆ ಒಬ್ಬ ಮಹಿಳೆ ಮತ್ತು ಒಂದು ಮಗು ಕೂಡ ಇರ್ತಾಯಿದ್ರು. ಅವರನ್ನು ಮೊದಲ ಬಾರಿ ಒಟ್ಟಿಗೆ ನೋಡಿದಾಗ ಅದು ಅವರ ಹೆಂಡತಿ ಮತ್ತು ಮಗು ಇರಬಹುದು ಅಂತಲೂ ಅನ್ನಿಸ್ತು. ಆ ಕ್ಷಣದಲ್ಲಿ ನನ್ನೊಳಗೆ ಒಂದು ವಿಚಿತ್ರ ನೋವು ಉಂಟಾಯಿತು. ಈ ಥರ ಆಗಬಾರ್ದಿತ್ತು ಅಂತ. ಆದರೂ ಗೊತ್ತಿಲ್ಲ, ನಾನು ನನ್ನ ಮನಸ್ಸನ್ನು ನಿಯಂತ್ರಿಸಲು ಆಗ್ತಾನೇ ಇರಲಿಲ್ಲ. ಪ್ರತಿದಿನ ಕನ್ನಡಿಯ ಮುಂದೆ ನಿಂತು ಅರ್ಜುನ್, ನಾನು ನಿನ್ನನ್ನು ತುಂಬ ಇಷ್ಟಪಡ್ತೇನೆ ಎಂದು ನನ್ನೊಳಗೆ ಮಾತಾಡ್ಕೊಳ್ತಾ ಇದ್ದೆ. ನಿಧಾನವಾಗಿ ನಾನು ಅವ್ರ ಜೊತೆ ಮಾತನಾಡುವ ಅವಕಾಶವನ್ನು ಹುಡುಕತೊಡಗಿದ್ದೆ. ಫ್ರೀ ಪೀರಿಯಡ್ ಇದ್ದಾಗ ಬಳಿ ಹೋಗಿ ಏನಾದರೂ ಕೇಳುವ ನೆಪದಲ್ಲಿ ಮಾತಾಡ್ತಾ ಇದ್ದೆ. ನಾನು ಅವರನ್ನು ನೋಡಿದಾಗ ನಗ್ತಾ ಇದ್ದೆ. ಅವರು ಕೂಡ ನನ್ನ ಹತ್ರ ನೋಡಿ ನಗಾಡ್ತಾ ಇದ್ರು. ಒಂದಿನ ಅವರು ಹೇಳ್ತಾರೆ, ನಂದಿನಿ, ನೀನು ತುಂಬ ಸುಂದರವಾಗಿದೆಯಾ. ಆ ಮಾತು ಕೇಳಿ ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ಸಂತೋಷ, ಏನೋ ಸಾಧಿಸಿದಂತಹ ಖುಷಿ.
ಆ ಕ್ಷಣದಲ್ಲಿ ಏನಾಯಿತು ಅಂತಲೇ ಗೊತ್ತಿಲ್ಲ. ಕೆಲವೊಮ್ಮೆ ಓದ್ತಿರುವಾಗ ಅವರ ಕೈ ನನ್ನ ಕೈಗೆ ತಾಗೋದು, ಹಂಗೆ ಮಿಸ್ ಆಗಿ ಏನೋ ಆಗಿಬಿಡ್ತಿತ್ತು. ಕೆಲವೊಮ್ಮೆ ಅವರು ನನ್ನ ಕೈ ಹಿಡಿದು ಸ್ವಲ್ಪ ಒತ್ತಿದ್ದೂ ಉಂಟು. ಆಗ ನನಗೆ ಅವರು ನನ್ನನ್ನು ಪ್ರೀತಿಸಿದ್ದಾರೆ ಅನ್ನೋ ಭಾವನೆ ಕೂಡ ಬರತೊಡಗಿತ್ತು. ಒಂದಿನ ನಾನು ಅವರಿಗೆ ಹೇಳಿದೆ, ಸರ್ ಇಲ್ಲಿ ನನಗೆ ತುಂಬ ಬೋರ್ ಆಗ್ತಾ ಇದೆ, ನನ್ನ ಮನೆಯವರು ತುಂಬ ದೂರ ಇದ್ದಾರೆ ನೋಡಿ, ನೀವು ಸಮಯ ಸಿಕ್ಕಾಗ ನನಗೆ ನಿಮಗೆ ಗೊತ್ತಿರುವಂತಹ ಪ್ಲೇಸ್ ನಗರವನ್ನು ತೋರಿಸ್ತೀರಾ? ಅವರು ರಕ್ಕರು ಸ್ವಲ್ಪ ಆಶ್ಚರ್ಯ ಕೂಡ ಪಟ್ಟರು. ಹಾಸ್ಟೆಲ್ ಹುಡುಗರು ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಹೋಗ್ತಾರಲ್ವಾ, ನೀನು ಅವ್ರ ಜೊತೆ ಸೇರ್ಕೊಂಡು ಯಾಕೆ ಹೋಗೋದಿಲ್ಲ ಅಂತ ಕೇಳಿದ್ರು. ಅವರು ಆ ಪ್ರಶ್ನೆ ಕೇಳಿದ್ದೇ ತಡ ನನ್ನ ಬಾಯಿಂದ ಬಂದ ಉತ್ತರ, ಸರ್ ನನಗೆ ನಿಮ್ಮ ಜೊತೆ ಹೋಗಬೇಕು ಅನ್ನಿಸ್ತದೆ. ಆ ಮಾತು ಕೇಳಿ ಅವರು ಸ್ವಲ್ಪ ಮೌನವಾಗಿಬಿಟ್ರು. ನಂತರ ನಿಧಾನವಾಗಿ ನಗಿದ್ರು. ಅಲ್ಲಿಂದ ನಮ್ಮ ನಡುವೆ ಒಂದು ವಿಚಿತ್ರವಾದ ಹತ್ತಿರತೆ, ಭಾವನಾತ್ಮಕ ಒಂದು ಸಂಬಂಧ ಆರಂಭ ಆಗುತ್ತೆ. ಆದರೆ ಆ ಹತ್ತಿರತೆ ನನ್ನ ಜೀವನವನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತದೆ ಅಂದರೆ ನನಗೆ ಆಗ ಗೊತ್ತೇ ಇರಲಿಲ್ಲ. ಆ ದಿನದಿಂದ ನನ್ನ ಜೀವನವೇ ಬದಲಾಗಿತ್ತು. ಅರ್ಜುನ್ ಸರ್ ಜೊತೆ ಮಾತನಾಡಿದ ಪ್ರತಿಯೊಂದು ಕ್ಷಣವೂ ನನಗೆ ವಿಶೇಷವಾಗೇ ಇತ್ತು. ಕ್ಲಾಸ್ನಲ್ಲಿ ಅವರು ಪಾಠ ಹೇಳ್ತಾಯಿದ್ರು, ನನ್ನ ಕಣ್ಣುಗಳು ಸದಾ ಅವರ ಮೇಲೆ ಇರ್ತಾಯಿದ್ರು. ಅವರ ಸ್ಟೈಲಿಶ್ ಬಟ್ಟೆ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರ ಲುಕ್ ಆಗಿರ್ಬೋದು, ಅವ್ರು ಮಾತಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಪ್ರತಿದಿನ ಗಮನಿಸಿದ್ದೆ. ಅವರು ಒಂದು ಬಾರಿ ನನ್ನ ಕಡೆ ನೋಡ್ತಾರೆ ಸಾಕು, ನನ್ನ ಹೃದಯ ಜೋರಾಗಿ ಬಡಿಯತೊಡಗಿತ್ತು. ಅವರು ನನ್ನ ಜೊತೆ ಮಾತನಾಡಿದರೆ ದಿನವಿಡೀ ನನಗೆ ಅರ್ಥವಾಗದ ಸಂತೋಷ ತುಂಬಿರ್ತಿತ್ತು. ಹಾಸ್ಟೆಲ್ನಲ್ಲಿ ನನ್ನ ರೂಮ್ಮೇಟ್ ಮೇಘನಾ, ಅವಳು ನನ್ನನ್ನು ಕೆಲ ದಿನಗಳಿಂದ ಗಮನಿಸ್ತಾ ಇದ್ಲು. ಒಂದಿನ ರಾತ್ರಿ ಓದುತ್ತಾ ಅವಳು ನಗುತ್ತಾ ಕೇಳಿದ್ಲು, ನಂದಿನಿ, ನಿನಗೆ ನಮ್ಮ ಇಂಗ್ಲೀಷ್ ಸರ್ ಮೇಲೆ ತುಂಬ ಕ್ರಶ್ ಇದೆಯಾ? ಅವಳ ಮಾತು ಕೇಳಿ ನಾನು ಬೆಚ್ಚಿ ಬಿದ್ದುಬಿಟ್ಟೆ ಒಂದು ಕ್ಷಣ. ಇದೆಲ್ಲ ಅಯ್ಯೋ ನನಗೆ ಆಗೇನಿಲ್ವಲ್ಲ ಎಂದು ತಪ್ಪಿಸಿಕೊಳ್ಳೋಕೆ ಬಹಳ ಪ್ರಯತ್ನಪಟ್ಟೆ. ಆದರೆ ಮೇಘನ ಸುಮ್ಮನೆ ಇರಲಿಲ್ಲ. ನಿನ್ನ ಮುಖ ನೋಡಿ ಎಲ್ಲವೂ ಗೊತ್ತಾಗ್ತದೆ. ಕ್ಲಾಸ್ನಲ್ಲಿ ಅವ್ರು ಬಂದರೆ ನಿನ್ನ ಕಣ್ಣುಗಳು ಮಾತ್ರ ಹೊಳಿತಾ ಇರುತ್ತೆ. ಎಚ್ಚರಿಕೆಯಿಂದಿರು, ಅವರು ಮದುವೆಯಾದವರು, ಮಗು ಇದೆ, ಆ ರೀತಿಯೆಲ್ಲ ಮಾಡಬಾರ್ದು ಅಂತ ಹೇಳಿದ್ಲು. ಅವಳು ಹೇಳಿದ ಮಾತು ನನಗೆ ಗೊತ್ತಿದೆ, ಸತ್ಯವೇ ಹೌದು. ಆದರೆ ನನ್ನ ಮನಸ್ಸು ಅದನ್ನು ಒಪ್ಕೊಳ್ತಾ ಇಲ್ಲ, ಒಪ್ಪಿಕೊಳ್ಳೋಕೆ ಸಿದ್ಧನೂ ಆಗಿಲ್ಲ. ನಾನು ಅವಳಿಗೆ ಏನೂ ಹೇಳಿಲ್ಲ. ಆದರೆ ನನ್ನೊಳಗೆ ಮಾತ್ರ ಒಂದು ಹೋರಾಟ ನಡೀತಾನೇ ಇತ್ತು. ಕೆಲ ದಿನಗಳ ನಂತರ ಒಂದು ಸಂಜೆ ಕಾಲೇಜ್ ಮುಗಿದ ಮೇಲೆ ನಾನು ಹಾಸ್ಟೆಲ್ ಕಡೆ ನಡೀತಾ ಇದ್ದೆ. ಅಷ್ಟರಲ್ಲಿ ಹಿಂಬದಿಯಿಂದ ಒಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಆ ಕಿಟಕಿಯನ್ನು ಕೆಳಗಿಳಿಸಿದಾಗ ನೋಡಿದರೆ ಅರ್ಜುನ್ ಸರ್ ನಗುತ್ತಾ ನೋಡ್ತಾ ಇದ್ದಾರೆ. ನಂದಿನಿ, ಫ್ರೀ ಇದೆಯಾ? ನಗರಕ್ಕೆ ಹೋಗ್ತಾ ಇದ್ದೇನೆ, ನಿನಗೆ ಬೇಕಿದ್ರೆ ಬಾ ಅಂತ ಹೇಳಿದ್ರು. ನನ್ನ ಹೃದಯ ತಕ್ಷಣ ಜೋರಾಗಿ ಬಡಿಯತೊಡಗಿತು. ನಾನು ಕ್ಷಣಕಾಲ ಯೋಚಿಸಿ ಕಾರ್ನಲ್ಲಿ ಕೂತ್ಕೊಂಡೆ. ಕಾರ್ನೊಳಗೆ ಅವರ ಪರಿಮಳ ತುಂಬ್ಕೊಬಿಟ್ಟಿದೆ. ನಾನು ಮಾತನಾಡಲು ಕೂಡ ಸಂಕೋಚವಾಗುವಂತಹ ಸಂದರ್ಭ ಉಂಟಾಗೋಯ್ತಲ್ಲಿ. ನಗರದ ಒಂದು ದೊಡ್ಡ ಮಾಲ್ಗೆ ಅವರ ಕಾರು ಹೋಗಿ ನಿಂತಿತ್ತು. ನೀನು ಯಾವಾಗಲೂ ತುಂಬ ಸಿಂಪಲ್ ಡ್ರೆಸ್ ಹಾಕೊಳ್ತೀಯ ಅಲ್ವಾ, ಸ್ವಲ್ಪ ಮಾಡರ್ನ್ ಆಗಿರಬೇಕು ಅಂತ ನಗುತ್ತಾ ಹೇಳ್ತಾ ಇದ್ರು. ಅವರು ನನಗೆ ಒಂದಷ್ಟು ಕೆಲವು ಡ್ರೆಸ್ಗಳನ್ನು ಕೂಡ ಆಯ್ಕೆ ಮಾಡಿಕೊಟ್ರು. ನಾನು ಚೇಂಜಿಂಗ್ ರೂಮ್ಗೆ ಹೋಗಿ ಒಂದು ಶಾರ್ಟ್ ಸ್ಕರ್ಟ್ ಹಾಕ್ಕೊಂಡು ಹೊರಗೆ ಬಂದಾಗ ಅವರು ನನ್ನನ್ನೇ ನೋಡುತ್ತಲೇ ಕಳೆದೋಗೋ ರೀತಿಯಲ್ಲೇ ನಿಂತುಬಿಟ್ರು. ಕೆಲವು ಕ್ಷಣ ಅವರು ಮತ್ತೆ ಮಾತನ್ನು ಆಡೋಕ್ಕೆ ಹೋಗಲಿಲ್ಲ. ಸರ್ ಚೆನ್ನಾಗಿ ಕಾಣ್ತಿಲ್ವಾ, ಹೇಗಿದೆ ಎಂದು ನಾನು ನಿಧಾನವಾಗಿ ಕೇಳಿದೆ. ಅವರು ನನ್ನ ಕೈ ಹಿಡಿದು ತುಂಬ ಸುಂದರವಾಗಿದ್ದೀಯಾ ಎಂದು ಕೇಳಿದರು. ಆ ಕ್ಷಣದಲ್ಲಿ ನನ್ನ ಹೃದಯ ಸಂತೋಷದಿಂದ ತುಂಬಿಬಿಡ್ತು. ನಂತರ ನಾವು ಒಂದು ರೆಸ್ಟೋರೆಂಟ್ಗೆ ಹೋಗಿ ಡಿನ್ನರ್ ಮಾಡಿದ್ವಿ. ಅವರು ನನ್ನ ಜೊತೆ ತುಂಬ ಹತ್ತಿರವಾಗಿ ಮಾತಾಡ್ತಾಯಿದ್ರು. ನಾನು ಅವರ ಕಣ್ಣಲ್ಲಿ ನೋಡಿದಾಗ ಅವರು ನನ್ನ ಬಗ್ಗೆ ವಿಶೇಷವಾದ ಕಾಳಜಿ ಇತ್ತು. ಮತ್ತು ನನ್ನನ್ನು ನೋಡ್ತಾ ಯೋಚಿಸ್ತಾ ನಿಂತಿರೋದು ಗೊತ್ತಾಯಿತು. ಆ ಭಾವನೆ ನನಗೆ ಬರ್ತಾನೆ ಇತ್ತು. ಆ ರಾತ್ರಿ ಹಾಸ್ಟೆಲ್ಗೆ ಹಿಂತಿರುಗಿದಾಗ ಮೇಘನ ನನ್ನನ್ನು ಕಾದು ಕುಳಿತಿದ್ಲು. ನಂದಿನಿ, ನೀನು ಸರ್ ಜೊತೆ ಹೋಗಿದ್ದೀಯಲ್ಲ ಅಂತ ಕೇಳಿದ್ರು. ನಾನು ಬೆಚ್ಚಿ ಬಿದ್ದುಬಿಟ್ಟೆ. ಹೇಗೆ ಗೊತ್ತಾಯಿತು ಅಂತ ಕೇಳಿದೆ. ಅವಳು ನಿಟ್ಟುಸಿರು ಬಿಡ್ತಾ, ನೀನು ಅರ್ಥ ಮಾಡ್ಕೊಳ್ತಿಲ್ಲ, ಅವರು ನಿನ್ನನ್ನು ಸೀರಿಯಸ್ ಆಗಿ ಪ್ರೀತಿಸ್ತಿದ್ದಾರೆ ಅಂತ ನೀನೇನಾದರೂ ನಂಬಿಟ್ರೆ ಮುಗೀತು, ಇದು ಅಪಾಯಕಾರಿಯಾಗಬಹುದು. ಅವಳ ಮಾತು ನನಗೆ ನೋವು ಕೊಡ್ತು. ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ, ಸರ್ರು ತುಂಬ ಅಂದರೆ ತುಂಬ ಒಳ್ಳೆಯವರು ಅಂತ ನಾನು ಹೇಳಿದೆ. ಆದರೆ ನನ್ನ ಮನಸ್ಸಿನೊಳಗೆ ಒಂದು ಸಂಶಯ ಈಗಾಗಲೇ ಹುಟ್ಟಿತ್ತು. ಯಾಕಂದರೆ ಅವರಿಗೆ ಮದುವೆಯಾಗಿದೆ. ಅವರಿಗೆ ಬೇಕು ಅಂದರೆ ಅವರ ಹೆಂಡತಿ ಬಿಟ್ಕೊಡಲ್ಲ. ಆ ರಾತ್ರಿ ನನಗೆ ನಿದ್ರೆ ಬರಲೇ ಇಲ್ಲ. ಹಾಸ್ಟೆಲ್ ಕಿಟಕಿಯಿಂದ ಹೊರಗೆ ನೋಡಿದಾಗ ದೂರದಲ್ಲಿ ಸೆರೆಮನೆಯ ಲೈಟ್ ಕಾಣಿಸ್ತಾನೇ ಇತ್ತು. ಅವರ ಬಗ್ಗೆ ಯೋಚಿಸ್ತಾ ನಿಂತಿದ್ದಾಗ ಅಷ್ಟರಲ್ಲಿ ನನ್ನ ಫೋನ್ ಕಂಪಿಸ್ತು. ಸ್ಕ್ರೀನ್ ಮೇಲೆ ಅವರ ಹೆಸರು ಕಾಣಿಸ್ತು. ನಂದಿನಿ, ನೀನೇನು ಮಾಡ್ತಾ ಇದೀಯಾ ಅಂತ ಅವರು ಕೇಳಿದರು.
ಏನೂ ಇಲ್ಲ ಸರ್, ಹಾಸ್ಟೆಲ್ನಲ್ಲಿದ್ದೀನಿ ಅಂತ ಹೇಳಿದೆ. ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ನೀನು ಬಯಸಿದರೆ ಈಗ ಸ್ವಲ್ಪ ಸಮಯ ನನ್ನ ಮನೆಗೆ ಬರಬಹುದು. ಕೆಲವು ಇಂಗ್ಲೀಷ್ ಲೆಸನ್ಸ್ ಇದೆ, ಹೇಳ್ಕೊಡ್ತೇನೆ ಎಂದರು. ಆ ಮಾತು ಕೇಳಿ ನನ್ನ ಹೃದಯ ಮತ್ತೆ ಜೋರಾಗಿ ಬಡಿಯತೊಡಗಿತ್ತು. ರಾತ್ರಿಯಾಗಿದೆ, ಮಧ್ಯರಾತ್ರಿ. ಹಾಸ್ಟೆಲ್ನಲ್ಲಿ ಎಲ್ಲರೂ ಆರಾಮಾಗಿ ಮಲಗಿದ್ದಾರೆ. ಈಗ ನಾನು ಹೋಗಬೇಕಾ ಹೋಗಬಾರ್ದಾ ಅಂತ ಯೋಚಿಸ್ತಾನೆ ನಿಂತುಬಿಟ್ಟೆ. ಆ ಒಂದು ನಿರ್ಧಾರ ನನ್ನ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಿದೆ ಎಂಬುದು ನನಗೆ ಆಗ ಗೊತ್ತಾಗಲೇ ಇಲ್ಲ. ಆ ರಾತ್ರಿ ಫೋನ್ನಲ್ಲಿ ಅರ್ಜುನ್ ಸರ್ ಹೇಳಿದ ಮಾತುಗಳು ನನ್ನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕೇಳಿಸ್ತಾನೆ ಇದ್ದಾವೆ. ಬರಬಹುದು, ಕೆಲವು ಇಂಗ್ಲೀಷ್ ಲೆಸನ್ಸ್ ಹೇಳ್ಕೊಡ್ತೀನಿ ಅಂತ ಅವರು ತುಂಬ ಸಾಮಾನ್ಯವಾಗಿಯೇ ಹೇಳ್ತಾರೆ. ಆದರೆ ನನ್ನ ಹೃದಯ ಮಾತ್ರ ಯಾಕೋ ಅಷ್ಟು ಶಾಂತವಾಗಿರಲಿಲ್ಲ. ಅದನ್ನು ಸಾಮಾನ್ಯವಾಗಿ ತಗೋತಾನೂ ಇಲ್ಲ. ಅಲ್ಲೋದ್ರೆ ಏನೋ ಆಗುತ್ತೆ. ಹಾಸ್ಟೆಲ್ನಲ್ಲಿರುವ ಎಲ್ಲ ಹುಡುಗಿಯರು ಈಗಾಗಲೇ ಮಲಗಿಬಿಟ್ಟಿದ್ದಾರೆ. ಮೇಘನಾ ಕೂಡ ಓದುತ್ತಾ ಓದುತ್ತಾ ದಣಿದು ನಿದ್ರೆಗೆ ಜಾರಿಬಿಟ್ಟಿದ್ದಾಳೆ. ನಾನು ಹಾಸಿಗೆ ಮೇಲೆ ಕೂತು ಬಹಳ ಹೊತ್ತು ಯೋಚಿಸ್ತಾ ಇದ್ದೆ. ಹೋಗಬಾರ್ದು ಅನಿಸುವುದು, ಆದರೆ ಅವರನ್ನು ನೋಡಬೇಕು ಅನಿಸುವುದು. ಎರಡೂ ಭಾವನೆಗಳು ನನ್ನೊಳಗೆ ಹೋರಾಡ್ತಾ ಇದ್ದಾವೆ. ಕೊನೆಗೆ ಗೆದ್ದದ್ದು ನನ್ನ ಮನಸ್ಸು. ನಾವು ನಿಧಾನವಾಗಿ ಎದ್ದು ಇಂಗ್ಲೀಷ್ ಪುಸ್ತಕವನ್ನು ಕೈಗೆತ್ತಿಕೊಂಡೆ. ಹಾಸ್ಟೆಲ್ ಬಾಗಿಲನ್ನು ಶಬ್ದ ಮಾಡದೆ ತೆರೆದೆ. ಹಾಗೆ ನಿಧಾನವಾಗಿ ಹೊರಗೆ ಬಂದೇ ಬಿಟ್ಟೆ. ಕ್ಯಾಂಪಸ್ನ ಆ ರಾತ್ರಿ ತುಂಬ ಶಾಂತವಾಗಿತ್ತು. ಗಾಳಿಯಲ್ಲಿ ಮರಗಳ ಎಲೆಗಳ ಸದ್ದು ಮಾಡ್ತಾನೆ ಇದ್ವು. ದೂರದಲ್ಲಿ ಸೆರೆಮನೆಯ ಲೈಟ್ ಮಾತ್ರ ಕಾಣಿಸ್ತಿತ್ತು. ನನ್ನ ಕಾಲುಗಳು ಸ್ವಲ್ಪ ನಡುಗ್ತಾ ಇದ್ವು. ಅದರ ಹೃದಯ ಮಾತ್ರ ಅವರತ್ತ ಎಳೀತಾ ಇತ್ತು. ಅವರ ಮನೆಯ ಬಾಗಿಲ ಬಳಿ ಹೋಗಿ ನಾನು ನಿಧಾನವಾಗಿ ಬೆಲ್ ಹೊತ್ತುತ್ತೀನಿ. ಕೆಲವು ಕ್ಷಣಗಳಲ್ಲಿ ಬಾಗಿಲು ತೆರೆದೇ ಇತ್ತು. ಅರ್ಜುನ್ ಸರ್ ನನ್ನನ್ನು ನೋಡಿ ಮೊದಲು ಸ್ವಲ್ಪ ಆಶ್ಚರ್ಯ ಪಡ್ತಾರೆ. ನಂದಿನಿ, ಇಷ್ಟು ರಾತ್ರಿ ಅಂತ ಕೇಳಿದರು. ಅವರು ಗಡಿಯಾರ ನೋಡಿದ್ರು. ಸುಮಾರು 11 ಗಂಟೆ ಆಗೇ ಹೋಗಿತ್ತು. ನಾನು ಸ್ವಲ್ಪ ಸಂಕೋಚಿಸಿದೆ. ಸರ್, ಅದು ಆ ಲೆಸನ್ಸ್ ನನಗೆ ಅರ್ಥ ಆಗಲಿಲ್ಲ. ನೀವು ಹೇಳ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಬಂದೆ ಈಗ ಅಂತ ಹೇಳಿದೆ. ಅವರು ಸುತ್ತಲೂ ನೋಡಿಕೊಂಡು ನನ್ನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋದರು. ನಂತರ ಮನೆಯ ಪರದೆಗಳನ್ನು ಮುಚ್ಚುತ್ತಾ, ಇಷ್ಟು ರಾತ್ರಿ ಒಬ್ಬ ವಿದ್ಯಾರ್ಥಿನಿ ಪ್ರೊಫೆಸರ್ ಮನೆಗೆ ಬರೋದು ಸರಿಯಲ್ಲ. ನೀನು ಆಗಲೇ ಬಂದಿದ್ರೆ ಆಗ್ತಿತ್ತು. ಆಗಲೇ ಮಧ್ಯರಾತ್ರಿ ಆಗ್ತಾಯಿದೆ. ಯಾರಾದರೂ ನೋಡಿದರೆ ಸಮಸ್ಯೆ ಆಗ್ಬೋದು ಅಂತ ಹೇಳಿದ್ರು. ನಾನು ಮನೆ ಸುತ್ತಲೂ ನೋಡಿದ್ದೆ. ಮನೆಯಲ್ಲಿ ಯಾರೂ ಕಾಣಿಸ್ಲಿಲ್ಲ. ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಸಂತೋಷ, ಆ ಒಂದು ಉಲ್ಲಾಸ, ಉತ್ಸಾಹ ಆ ಕ್ಷಣದಲ್ಲಿ ಮೂಡಿತು. ನಾನು ಸೋಫಾದಲ್ಲಿ ಕೂತ್ಕೊಂಡೆ. ನಾನು ಪುಸ್ತಕ ತೆರೆದು ಅವರಿಗೆ ಒಂದು ರೊಮ್ಯಾಂಟಿಕ್ ಕಥೆಯ ಭಾಗವನ್ನು ತೋರಿಸಿದೆ. ಅದು ನೋಡಿದ್ರೆ ಅದೊಂದು ಇಂಗ್ಲೀಷ್ ಪ್ರೇಮ ಕಥೆಯಾಗಿತ್ತು. ಅವರು ನಗುತ್ತಾ ಅದನ್ನು ವಿವರಿಸಲು ಶುರು ಮಾಡಿದ್ರು. ಅವರ ಮಾತುಗಳು ನಿಧಾನವಾಗಿ ನನ್ನ ಮನಸ್ಸಿನೊಳಗಿನೇ ಇಳಿತಾ ಇದ್ವು. ಅವರು ಮಾತುಗಳನ್ನು ಆಡುತ್ತಾ ನನ್ನ ಹತ್ತಿರಕ್ಕೆ ಸ್ವಲ್ಪ ಸ್ವಲ್ಪನೇ ಬರ್ತಾನೆ ಇದ್ದಾರೆ. ಒಂದು ಕ್ಷಣದಲ್ಲಿ ಅವರ ಕೈ ನನ್ನ ಕೈ ಮೇಲೇನೆ ಬಿದ್ದೋಯ್ತು. ನನ್ನ ಉಸಿರಾಟವೇ ವೇಗವಾಗಿ ನಡೆಯತೊಡಗಿತ್ತು. ನಾನು ಅವರ ಕಣ್ಣಿನಲ್ಲಿ ನೋಡ್ತಾನೆ ಇದ್ದೆ. ಅವರು ಕೂಡ ನನ್ನ ಕಣ್ಣಲ್ಲಿ ಏನೋ ಹುಡುಕ್ತಾ ಇದ್ದಾರೆ ಅಂತ ಅನ್ನಿಸ್ತು. ನಂದಿನಿ ಎಂದು ಅವರು ನಿಧಾನವಾಗಿ ಕರೆದರು. ಆ ಕ್ಷಣದಲ್ಲಿ ನನ್ನ ಮನಸ್ಸು ಸಂಪೂರ್ಣವಾಗಿ ಅವರತ್ತ ಹೋಗಿಬಿಟ್ಟಿತ್ತು. ನಾನು ಏನನ್ನೂ ಯೋಚಿಸಲಿಲ್ಲ. ಆ ರಾತ್ರಿ ನಾವು ಇಬ್ಬರು ತುಂಬ ಅಂದರೆ ತುಂಬ ಹತ್ತಿರವಾಗಿ ಬಿಟ್ವಿ ಅನಿಸುತ್ತೆ. ಆ ಕ್ಷಣದಲ್ಲಿ ನನಗೆ ಅದು ಪ್ರೀತಿಯಂತೆ ಅನ್ನಿಸ್ತಾನೆ ಇತ್ತು. ನಾನು ಅವರಿಗೆ, ಸರ್, ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿಸ್ತೇನೆ. ನಿಮ್ಮನ್ನು ಒಂದು ಕ್ಷಣವೂ ಕೂಡ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವಾಗಲೂ ನನ್ನ ಕಣ್ಮುಂದೆನೇ ಇರಬೇಕು. ನಾನು ನಿಮ್ಮಿಂದ ಇನ್ನೇನು ಅಪೇಕ್ಷೆ ಮಾಡಲ್ಲ. ಕೇವಲ ನಿಮ್ಮ ಪ್ರೀತಿ, ನಿಮ್ಮ ಇರುವಿಕೆ ಅಂತ ಹೇಳಿದೆ. ಅವರು ಸ್ವಲ್ಪ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ನಂದಿನಿ, ಇದು ಸರಿಯಲ್ಲ. ನನ್ನ ಕುಟುಂಬ ಇದೆ, ಆದರೆ ನಿನ್ನನ್ನು ನಾನು ಕೂಡ ಇಷ್ಟಪಡ್ತೇನೆ. ಆ ಮಾತು ಕೇಳಿ ನನ್ನ ಹೃದಯದಲ್ಲಿ ವಿಚಿತ್ರವಾದ ಸಂತೋಷ ಮೂಡಿತು. ನಾನು ಅವರ ಮಾತನ್ನು ನಿಜವಾಗಿದ್ದ ಪ್ರೀತಿಯಂತೆ ನಂಬಿಬಿಟ್ಟೆ. ಆ ರಾತ್ರಿ ನಂತರ ನನ್ನ ಜೀವನವೇ ಬದಲಾಗ್ಬಿಡ್ತು. ಪ್ರತಿಯೊಂದು ರಾತ್ರಿ ನಾನು ಅವರ ಮನೆಗೆ ಹೋಗತೊಡಗಿದ್ದೆ. ನಮ್ಮಿಬ್ಬರ ನಡುವೆ ಇದ್ದ ಆ ಸಂಬಂಧ ದಿನದಿಂದ ದಿನಕ್ಕೆ ಗಾಢವಾಗತೊಡಗಿತ್ತು. ನನಗೆ ಅದು ಪ್ರೀತಿ, ಆದರೆ ಅದು ನಿಜವಾಗಿಯೂ ಪ್ರೀತಿಯೇ ಎಂಬುದು ನಾನು ಆಗ ಯೋಚನೆ ಮಾಡಲೇ ಇಲ್ಲ ಅನಿಸುತ್ತೆ. 1 ತಿಂಗಳು ಹೀಗೆ ಕಳೆಯಿತು. ಆದರೆ ಒಂದು ದಿನ ಅರ್ಜುನ್ ಸರ್ ಅಚಾನಕ್ಕಾಗಿ ನನ್ನನ್ನು ನೋಡುತ್ತಾ ಹೇಳಿದರು, ನಂದಿನಿ, ಇನ್ನು ಮುಂದೆ ನೀನು ನನ್ನ ಮನೆಗೆ ಬರಬೇಡ. ಆ ಮಾತು ಕೇಳಿ ನನ್ನ ಹೃದಯ ಒಮ್ಮೆಲೆ ಕುಸಿದಂಗಾಗೋಯ್ತು. ಮುಂದೆ ಏನಾಯಿತು? ಅದು ನನ್ನ ಜೀವನದ ಅತ್ಯಂತ ಕಠಿಣವಾದ, ಘೋರವಾದ ಕ್ಷಣವೇ ಆಗಿತ್ತು. ಆ ಕಥೆಯನ್ನು ನಾನು ಮುಂದಿನ ಭಾಗದಲ್ಲಿ ಖಂಡಿತ ಹೇಳ್ತೇನೆ. ಸ್ನೇಹಿತರೆ, ಈ ಕಥೆ ನಿಮಗೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ನಲ್ಲಿ ಹೇಳಿ. ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಮುಂದಿನ ಭಾಗದ ಕಥೆಯನ್ನು ಕೇಳುವಂಥ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಇದ್ದರೆ ಮಾತ್ರ. ಧನ್ಯವಾದ. ಪ್ಲೀಸ್, ಈ ಕಥೆ ಇಷ್ಟ ಆಗಿದರೆ ದಯವಿಟ್ಟು ಹೈಪ್ ಬಟನನ್ನು ಅಮ್ಕಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
1 ಸೆಕೆಂಡ್ ಸ್ಟಾಪ್ ಮಾಡಬೇಡಿ. ಈ ಕಥೆಯ ಮುಂದಿನ ಭಾಗ ನಿಮಗೆ ಸಿಗೋದೇ ಇಲ್ಲ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ರೆ ತಪ್ಪದೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ರೋಚಕ ಕಥೆಗಳು ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಆದರೆ ಒಂದು ಮುಖ್ಯ ವಿಷಯ ಏನಂದರೆ, ಭಾಳ ಜನರಿಗೆ ಕತೆ ಪಾರ್ಟ್ 1 ಸಿಕ್ಕಿದ್ರೆ ಪಾರ್ಟ್ 2 ಸಿಗಲ್ಲ, ಪಾರ್ಟ್ 3 ಸಿಗಲ್ಲ, ಅಥವಾ ಮುಂದಿನ ಭಾಗಗಳು ಸಿಗಲ್ಲ. ಹೊಸ್ದಾಗಿ ಬಂದವರಿಗೆ ಹಳೆಯ ಕಂಪ್ಲೀಟ್ ಸ್ಟೋರಿಗಳೇ ಸಿಗೋದಿಲ್ಲ, ಕೆಲವರಿಗೆ ಸರ್ಚ್ ಮಾಡೋಕ್ಕೆ ಬರೋದಿಲ್ಲ ಅನಿಸುತ್ತೆ. ಅದಕ್ಕೆ ಸೊಲ್ಯೂಷನ್ ಇದೆ. ನನ್ನ ವಾಟ್ಸಪ್ ಚಾನಲಲ್ಲಿ ಎಲ್ಲ ಕಥೆಗಳು ಸ್ಟೆಪ್ ಬೈ ಸ್ಟೆಪ್ ಲಿಂಕ್ಸ್ ಜೊತೆಗೆ ಸಿಗ್ತವೆ. ಪಾರ್ಟ್ 1, ಪಾರ್ಟ್ 2 ಅಂತೇಳಿ ಸ್ಟೆಪ್ ಬೈ ನಿಮಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅನ್ನೋ ಥರ ಕತೆ ಸಿಗ್ತಾ ಹೋಗುತ್ತೆ. ನಾನು ಇದೇ ಕಥೆನ ವೆಬ್ಸೈಟಲ್ಲಿ ಕೂಡ ಹಾಕ್ತೀನಿ. ಆದರೆ 1 ದಿನ ಅಥವಾ 2 ದಿನ ಮುಂಚಿತವಾಗಿ ನೀವು ಮುಂದಿನ ಭಾಗಗಳನ್ನು ಓದ್ಬೋದು. ಆದ್ದರಿಂದ ಈಗಲೇ ಲಿಂಕ್ ಅಥವಾ QR ಕೋಡನ್ನು ಬಳಸಿ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಈಗಲೇ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮ್ಮ ವಾಟ್ಸಪ್ಗೆ ಹೋಗಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಪ್ರತಿದಿನ ಹೊಸ ಕಥೆಗಳು, ಯಾವುದೇ ಪಾರ್ಟ್ ಮಿಸ್ ಆಗದೆ ಇರೋಂಗೆ ನಿಮ್ಮ ಕೈ ಸಿಗುತ್ತೆ. ಜಾಯ್ನ್ ಆಗಿ, ಎಂಜಾಯ್ ಮಾಡಿ. ಸ್ಟೋರಿ ಮಿಸ್ ಆಗೋದು ಬೇಡ ಅಲ್ವಾ?